ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ನಮ್ಮ ಚಾನಲ್ನಲ್ಲಿ ದಿನ ಭವಿಷ್ಯ, ವಾರ ಭವಿಷ್ಯ, ಮಾಸ ಭವಿಷ್ಯ ಹಾಗೂ 12 ರಾಶಿಗಳ ವರ್ಷ ಭವಿಷ್ಯವನ್ನು ಸಂಪೂರ್ಣವಾಗಿ ವಿಸ್ತರಿಸಲಿದ್ದೇವೆ. ಹಾಗೂ ಈ ಚಾನಲ್ನಲ್ಲಿ ಕೆಲವು ರಾಶಿಗಳಿಗೆ ಬರುವಂತಹ ಫಲಗಳು, ಗೋಚಾರ ಫಲಗಳು ಹಾಗೂ ತಪ್ಪಿಸಬೇಕಾದ ಕಷ್ಟಗಳನ್ನು ವಿವರವಾಗಿ ವಿಸ್ತರಿಸಲಿದ್ದೇವೆ. ನೀವಿನ್ನೂ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನಾನು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ಎಲ್ಲರಿಗಿಂತ ಮುಂಚೆ ಬಂದು ನಿಮಗೆ ತಲುಪುತ್ತದೆ. ಇಂದು ಕಟಕ ರಾಶಿಯವರಿಗೆ ಅಂದರೆ ಮೇ ತಿಂಗಳ ನಂತರದ ಮಾಹಿತಿ ಹೇಗಿದೆ ಅಂತ ವಿವರವಾಗಿ ತಿಳಿಯೋಣ ಬನ್ನಿ. ವಿಡಿಯೋದಲ್ಲಿ ನೀವು ನೋಡಿರೋ ಪ್ರಕಾರ ಮೇ ತಿಂಗಳ ನಂತರ ಕಟಕ ರಾಶಿಯವರಿಗೆ ಒಂದು ಮಹಾ ವಿಶ್ಲೇಷಣೆ, ಎಚ್ಚರಿಕೆ ಮತ್ತು ಅದೃಷ್ಟದ ಹಾದಿ ಹೇಗಿರತ್ತೆ ನೋಡೋಣ ಬನ್ನಿ. ಕಾಲಚಕ್ರ ಉರುಳುತ್ತಾ ಇರುತ್ತೆ. 2026ರ ಅರ್ಧ ಭಾಗಕ್ಕೆ ಆಲ್ರೆಡಿ ನಾವು ಬಂದು ನಿಂತಿದ್ದೀವಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ಸಂಚಾರ ಮನುಷ್ಯನ ಜೀವನದ ಮೇಲೆ ಬಹಳ ನಿರಂತರವಾಗಿ ಪ್ರಭಾವ ಬೀರುತ್ತೆ. ಅದರಲ್ಲೂ ವಿಶೇಷವಾಗಿ ಚಂದ್ರನ ಅಧಿಪತಿ ಇರುವ ಕಟಕ ರಾಶಿಯವರಿಗೆ 2026 ಮೇ ತಿಂಗಳ ನಂತರ ಆ ಸಮಯ ಅತ್ಯಂತ ಕೌತುಕಮಯ ಇರುತ್ತೆ, ಸವಾಲಿನಿಂದ ಕೂಡ ಕೂಡಿರುತ್ತೆ. ಇದು ಕೇವಲ ಭವಿಷ್ಯವಲ್ಲ, ನಿಮ್ಮ ಜೀವನದ ಹೊಸ ಅಧ್ಯಾಯಕ್ಕೆ ದಾರಿದೀಪ ಅಂದರೆ ತಪ್ಪಾಗಲ್ಲ. ಗ್ರಹಗತಿಗಳ ಬದಲಾವಣೆ ಮೇ ನಂತರ ಯಾವ ರೀತಿ ಪರಿಸ್ಥಿತಿ ಇದೆ ಅಂದರೆ, ಮೇ ತಿಂಗಳಲ್ಲಿ ಶನಿ, ಗುರು ಮತ್ತು ರಾಹು ಕೇತುಗಳ ಸ್ಥಾನ ಪಲ್ಲಟ ಕಟಕ ರಾಶಿಯವರ ಮೇಲೆ ನೇರ ಪರಿಣಾಮ ಬೀರುತ್ತೆ. ಒಂದೊಂದಾಗಿ ನೋಡೋಣ ಬನ್ನಿ. ಶನಿ ಯಾವ ರೀತಿ ಪ್ರಭಾವ ಬೀರ್ತಾನೆ ಅಂದರೆ, ಅಷ್ಟಮ ಶನಿ ಪ್ರಭಾವ ಅಥವಾ ಶನಿಯು 7ನೇ ಮನೆಯ ದೃಷ್ಟಿ ನಿಮ್ಮ ಜೀವನದಲ್ಲಿ ಕೆಲವು ಕಠಿಣ ಪಾಠಗಳನ್ನು ಕಲಿಸ್ಬೋದು. ಅದರಿಂದ ನೀವು ಜಾಗರೂಕರಾಗಿರಬೇಕು. ಇನ್ನು ಗುರುವಿನ ಬದಲಾವಣೆ, ನಿಮಗೆ ಗುರುಬಲ ಬರುತ್ತೆ. ಮೇ ತಿಂಗಳ ನಂತರ ಗುರುಗ್ರಹದ ಶುಭ ದೃಷ್ಟಿ ನಿಮ್ಮ ಮೇಲೆ ಕೆಲವೊಂದು ದೊಡ್ಡ ಸಂಕಷ್ಟಗಳಿಂದ ಪಾರು ಮಾಡುತ್ತೆ. ಇನ್ನು ಜೀವನ ಶೈಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತಂದ್ರೆ, ನಿಮ್ಮ ಆಲೋಚನಾ ಕ್ರಮ ಬದಲಾಗುತ್ತೆ. ಇಲ್ಲಿವರೆಗೆ ಇದ್ದ ಸೋಮಾರಿತನ ಮಾಯ ಆಗತ್ತೆ. ಇನ್ನು ಕರ್ತವ್ಯ ಪ್ರಜ್ಞೆ ಹೆಚ್ಚಾಗತ್ತೆ. ಉದ್ಯೋಗ ಮತ್ತೆ ವೃತ್ತಿ ಜೀವನದಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಅಂದ್ರೆ, ಕಟಕ ರಾಶಿಯವರು ಸ್ವಭಾವತಃ ಭಾವಜೀವಿಗಳು. ಆದರೆ ಮೇ 2026ರ ನಂತರ ನೀವು ಕೆಲಸದ ಸ್ಥಳದಲ್ಲಿ ಹೆಚ್ಚು ಪ್ರಾಯೋಗಿಕ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಇರಬೇಕಾಗತ್ತೆ. ಇನ್ನು ಸಹೋದ್ಯೋಗಿಗಳ ಮೇಲೆ ಅತಿಯಾದ ನಂಬಿಕೆ ಇಡಕ್ ಹೋಗ್ಬೇಡಿ. ನಿಮ್ಮ ಯಶಸ್ಸನ್ನು ಕಂಡು ಅವರು ಹೊಟ್ಟೆ ಕಿಚ್ಚು ಪಡ್ಕೋತಾರೆ, ಅಸೂಯೆ ಪಡ್ಕೋತಾರೆ, ನಿಮ್ಮ ವಿರುದ್ಧ ಪಿತೂರಿ ಕೂಡ ಮಾಡ್ತಾ ಇರ್ತಾರೆ. ನಿಮ್ಮ ಎದುರುಗಡೆ ಚೆನ್ನಾಗಿರ್ತಾರೆ, ಹಿಂದೆ ಹೋಗ್ಬಿಟ್ಟು ನಿಮ್ಮ ಬಗ್ಗೆನೇ ಚಾಡಿ ಹೇಳ್ತಿರ್ತಾರೆ. ಹುಷಾರಾಗಿರಿ. ಇನ್ನು ನೀವೇನಾದರೂ ಶಿಕ್ಷಕ ವೃತ್ತಿಯಲ್ಲಿದ್ರೆ ಅಥವಾ ಕಾರ್ಪೊರೇಟ್ ವಲಯದಲ್ಲಿ ಏನಾದರೂ ಕೆಲಸ ಇದ್ರೆ, ಮೇ ನಂತರ ಒಂದು ಅನಿರೀಕ್ಷಿತ ವರ್ಗಾವಣೆ ಯೋಗ ಇದೆ. ಇದು ಆರಂಭದಲ್ಲಿ ನಿಮಗೆ ಕಷ್ಟ ಅನ್ನಿಸ್ಬಹುದು, ಆದರೆ ಭವಿಷ್ಯದಲ್ಲಿ ಒಳ್ಳೆಯ ಲಾಭನ ತಂದುಕೊಡುತ್ತೆ. ನಿರುದ್ಯೋಗಿಗಳಿಗೆ ಜೂನ್ ಮತ್ತೆ ಆಗಸ್ಟ್ ತಿಂಗಳ ನಡುವೆ ಉತ್ತಮ ಉದ್ಯೋಗ ಆಫರ್ ಬರೋ ಚಾನ್ಸಸ್ ಇದೆ. ಇದನ್ನ ನೀವು ಒಪ್ಕೋಬೇಕಾಗತ್ತೆ. ಇನ್ನು ಆರ್ಥಿಕ ಪರಿಸ್ಥಿತಿ ನೋಡೋದಾದ್ರೆ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ನೀವು ಜಾಗರೂಕತೆಯಿಂದ ಇರಬೇಕು. ಷೇರು ಮಾರುಕಟ್ಟೆ ಅಥವಾ ಲಾಟರಿಗಳಂತಹ ಶಾರ್ಟ್ಕಟ್ ಅಲ್ಲಿ ಹಣ ಗಳಿಸ್ತೀನಿ ಅಂತಂದ್ರೆ ದಯವಿಟ್ಟು ದೂರ ಇರಿ. ತುಂಬಾ ಲಾಸ್ ಆಗೋ ಚಾನ್ಸಸ್ ಇದೆ. ಅಥವಾ ನಿಮ್ಮನ್ನ ಸಾಲಗಾರರನ್ನಾಗಿ ಮಾಡ್ತಾರೆ. ನೀವೇ ದೊಡ್ಡ 1-2 ಸಣ್ಣ ಪುಟ್ಟ ಅಮೌಂಟ್ ಬರುತ್ತೆ, ಅದೇ ಆಸೆಗೆ ಬಿದ್ದು ದೊಡ್ಡ ಅಮೌಂಟ್ ಹಾಕೋದ್ರೆ ಲಾಸ್ ಆಗೋ ಚಾನ್ಸಸ್ ಇದೆ. ಹುಷಾರಾಗಿರಿ. ಇನ್ನು ದೊಡ್ಡ ಮೊತ್ತದ ಹೂಡಿಕೆ ಮಾಡೋ ಮುನ್ನ ಮನೆಯ ಹಿರಿಯರ ಸಲಹೆನ ಪಡ್ಕೋಬೇಕು. ಹಳೆ ಸಾಲ ಏನಾದರೂ ಇದ್ರೆ ಮೇ ತಿಂಗಳ ನಂತರ ನೀವು ಅದನ್ನ ತೀರಿಸ್ತೀರಾ. ಅನಗತ್ಯ ಖರ್ಚು, ಮೋಜು ಮಸ್ತಿಗೆ ಹಣ ಖರ್ಚು ಮಾಡೋ ಚಾನ್ಸಸ್ ಇದೆ. ಸ್ವಲ್ಪ ನೀವು ಕಡಿಮೆ ಮಾಡಬೇಕು. ಉಳಿತಾಯದ ಕಡೆ ಕೂಡ ಗಮನ ಹರಿಸಬೇಕು. ಇನ್ನು ಕುಟುಂಬ ಮತ್ತೆ ಸಂಬಂಧಗಳು ನೋಡೋದಾದ್ರೆ, ಕಟಕ ರಾಶಿಯವರಿಗೆ ಕುಟುಂಬವೇ ಸರ್ವಸ್ವ. ಸಂಗಾತಿಯೊಂದಿಗೆ ಏನಾದರೂ ಭಿನ್ನಾಭಿಪ್ರಾಯ ಇದ್ರೆ, ಸಣ್ಣ ಪುಟ್ಟ ವಿಷಯಗಳಿಗೆ ಸಂಗಾತಿಯ ಜೊತೆಗೆ ಜಗಳ ಮಾಡ್ತಾ ಇದ್ರೆ, ಸ್ವಲ್ಪ ಮೌನವಾಗಿರೋದು ನಿಮಗೆ ದೊಡ್ಡ ಶಕ್ತಿಯನ್ನೇ ತಂದು ಕೊಟ್ಟಂಗಾಗತ್ತೆ. ಇನ್ನು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ನೀವು ಹೆಚ್ಚಿನ ಗಮನ ವಹಿಸಬೇಕು.
ಅವರ ಸಾಧನೆ ಕೂಡ ನಿಮಗೆ ಹೆಮ್ಮೆ ತರುತ್ತೆ. ಇನ್ನು ಮೇ ತಿಂಗಳ ನಂತರ ತಂದೆ ಅಥವಾ ತಾಯಿ ಆರೋಗ್ಯದಲ್ಲಿ ಏರುಪೇರು ಉಂಟಾಗಬಹುದು. ಸ್ವಲ್ಪ ವೈದ್ಯಕೀಯ ತಪಾಸಣೆ ಅಗತ್ಯ. ಆರೋಗ್ಯ ಮತ್ತೆ ಮಾನಸಿಕ ಸ್ಥಿತಿ ನೋಡೋದಾದ್ರೆ, ಆರೋಗ್ಯವೇ ಭಾಗ್ಯ ಎಂಬ ಮಾತು ನಿಮಗೆ ಈ ಸಮಯದಲ್ಲಿ ಹೆಚ್ಚು ಅನ್ವಯಿಸುತ್ತೆ. ಏಕೆಂದ್ರೆ ಕಟಕ ರಾಶಿಯವರು ಜಲತತ್ವದ ರಾಶಿಯಾಗಿರೋದ್ರಿಂದ ಆಹಾರ ಮತ್ತೆ ನೀರಿನ ಬಗ್ಗೆ ಕಾಳಜಿ ಇರಲಿ. ಹೊರಗಿನ ಆಹಾರವನ್ನು ಆದಷ್ಟು ನೀವು ತಪ್ಪಿಸ್ಬೇಕು. ಇನ್ನು ಕೆಲಸದ ಒತ್ತಡದಿಂದಾಗಿ ರಾತ್ರಿ ನಿದ್ದೆ ಸರಿಯಾಗಿ ಬರದೇ ಇರೋದು, ಹಾಗೆ ಟೆನ್ಷನ್ ಆಗೋದು ಚಾನ್ಸಸ್ ಇರುತ್ತೆ. ಧ್ಯಾನ ಮಾಡಬೇಕು. ಯೋಗವನ್ನ ಮಾಡೋದ್ರಿಂದ ನಿಮ್ಮ ಜೀವನದ ಭಾಗವಾಗಿನೇ ರೂಢಿಸ್ಕೊಳ್ಬೇಕು. ಟೈಮ್ ಟೇಬಲ್ ಅಲ್ಲಿ ಇದನ್ನ ಆ್ಯಡ್ ಮಾಡ್ಕೊಂಡ್ಬಿಡಿ. ಹೇಗೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಊಟ ಮಾಡ್ತೀರೋ ಹಾಗೆ ಒಂದು ಟೈಮಲ್ಲಿ ಧ್ಯಾನ ಮಾಡಬೇಕು, ಮೆಡಿಟೇಷನ್ ಮಾಡಬೇಕು ಅಂತ ನೆನಪಲ್ಲಿ ಇಟ್ಕೊಳ್ಳಿ. ಆರೋಗ್ಯ ಮಾನಸಿಕ ಸ್ಥಿತಿ ವೃದ್ಧಿ ಆಗುತ್ತೆ. ಇನ್ನು ಕಟಕ ರಾಶಿಯವರು ಕನ್ಫರ್ಮ್ ಮಾಡಲೇಬೇಕು ಅನ್ಕೊಂಡಿರೋ ಕೆಲಸಗಳನ್ನ ದೃಢ ನಿರ್ಧಾರದಿಂದ ಮಾಡಿದ್ರೆ ಈ ತಿಂಗಳ ಮೇಲೆ ನೆರವೇರತ್ತೆ. ಇನ್ನ ಬಹಳಷ್ಟು ಹುಷಾರಾಗಿರ್ಬೇಕು. ನೀವು ಯಾವುದೇ ಕಾರಣಕ್ಕೂ ಇಂತಹ ಕೆಲಸ ಮಾಡಬಾರ್ದು. ಅದು ಬಹಳಷ್ಟು ತಪ್ಪುಗಳಾಗಿ ಕಾಣತ್ತೆ. ಯಾವ್ಯಾವು ಅಂತ ನೋಡೋದಾದ್ರೆ, ಜಾಮೀನು ಹಾಕೋದು. ಯಾರೇ ಆಗಿರ್ಲಿ, ಸ್ವಂತ ತಂದೆ ತಾಯಿಯೇ ಆಗಿರ್ಲಿ, ಅಥವಾ ಸ್ವಂತ ಒಡ ಹುಟ್ಟಿದವರೇ ಆಗಿರ್ಲಿ, ಸ್ವಂತ ಹೆಂಡತಿಗೆ ಆಗಿರ್ಲಿ, ಈ ಸಮಯದಲ್ಲಿ ಯಾರಿಗೂ ಸಾಲ ಜಾಮೀನು ಶ್ಯೂರಿಟಿ ಹಾಕಕ್ ಹೋಗ್ಬೇಡಿ. ಇದು ನಿಮ್ಮನ್ನ ಕಾನೂನಿಗೆ ಸಂಕಷ್ಟಕ್ಕೆ ಸಿಲುಕೋ ಚಾನ್ಸಸ್ ಇರುತ್ತೆ. ಹುಷಾರಾಗಿರಿ. ಆಮೇಲೆ ಸ್ವಲ್ಪ ಅರ್ಜೆಂಟ್ ಆತುರದ ನಿರ್ಧಾರ ತಗೊಂಡ್ಬಿಡ್ತೀರಾ. ನಿಮಗೇನಾದ್ರೂ ವಸ್ತು ಬೇಕು ಅನ್ನಿಸ್ದಾಗ ಅದು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಲ್ಲ. ಯಾರನ್ನ ಹೇಳಿದ್ರೆ ಅದನ್ನ ತಲೆಗೂ ಹಾಕೊಳ್ಳಲ್ಲ. ಭಾರಿ ಅವಸರ ಮಾಡ್ತೀರಾ. ಭಾವನಾತ್ಮಕವಾಗಿ ನಿರ್ಧಾರ ತೆಗೆದುಕೊಳ್ಳಕ್ ಹೋಗ್ಬೇಡಿ. ಮೆದುಳಿನಿಂದ ಯೋಚಿಸಿ, ಹೃದಯದ ಮಾತು ಕೇಳಿ. ನಿಮ್ಮ ಸ್ವಭಾವ ಈ ಬಾರಿ ನಿಮಗೆ ಮುಳುವಾಗಬಹುದು. ಹುಷಾರಾಗಿರಿ. ಇನ್ನ ಸೋಮಾರಿತನನ ನಾಳೆ ಮಾಡೋಣ ಅನ್ನೋದು, ಆ ಪ್ರವೃತ್ತಿನ ನೀವು ಕೈ ಬಿಡಬೇಕು. ಮೇ ತಿಂಗಳ ನಂತರ ಸಮಯ ಬಹಳ ವೇಗವಾಗಿ ಓಡುತ್ತೆ ಅಂತ ಅನ್ಸತ್ತೆ ನಿಮಗೆ. ಇನ್ನು ವಿಶೇಷ ಪರಿಹಾರ ಬೇಕಪ್ಪ ಅಂದ್ರೆ, ಸಂಕಷ್ಟ ಬಹಳ ಇದೆ, ಅದನ್ನ ಕಡಿಮೆ ಮಾಡ್ಕೋಬೇಕು. ಸ್ವಲ್ಪ ಸರಳ ಪರಿಹಾರ ಬೇಕು ಅನ್ನೋದಾದ್ರೆ, ಪ್ರತಿ ಸೋಮವಾರ, ಮೇ ತಿಂಗಳಾದ್ಮೇಲೆ ಪ್ರತಿ ಸೋಮವಾರ ಶಿವನಿಗೆ ಅಭಿಷೇಕ ಮಾಡೋದು, ಅಥವಾ ಓಂ ನಮಃ ಶಿವಾಯ ಮಂತ್ರನ ಪಠಿಸೋದು. ಸೋಮವಾರ 108 ಬಾರಿ ಪಠಿಸಿ. ಇನ್ನು ಮನೆಯಲ್ಲಿರುವ ಹಿರಿಯರ ಅಥವಾ ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡಿ ಕೆಲಸ ಆರಂಭಿಸಿ. ಶನಿವಾರ ನಿರ್ಗತಿಕರಿಗೆ ಅಥವಾ ಬಡವರಿಗೆ ಕಪ್ಪು ಎಳ್ಳನ್ನ ದಾನ ಮಾಡಿ. ಅಷ್ಟಮ ಶನಿ ಪ್ರಭಾವ ಕಡಿಮೆ ಆಗುತ್ತೆ. ಒಟ್ಟಾರೆಯಾಗಿ ಕಟಕ ರಾಶಿಯವರಿಗೆ 2026 ಮೇ ನಂತರ ಈ ಕಾಲ ನಿಮಗೆ ಮಿಶ್ರ ಫಲಗಳನ್ನ ನೀಡುತ್ತೆ. ಆದ್ರೂ ಸ್ವಲ್ಪ ಹುಷಾರಾಗಿ ಎಚ್ಚರಿಕೆಯಿಂದ ಇರಬೇಕು. ಈ ವರ್ಷ ಬದುಕಿನಲ್ಲಿ ದೊಡ್ಡ ಬದಲಾವಣೆ ತಂದುಕೊಡುತ್ತೆ. ನಿಮ್ಮ ಮೇಲೆ ನಂಬಿಕೆ ನಿಮಗಿರಲಿ. ದೈವ ಬಲ ಸದಾ ನಿಮ್ಮೊಂದಿಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರಾಶಿ ಭವಿಷ್ಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.